ಫೈನಲಿ ದ ಗುಡ್ ಓಲ್ಡ್ ಸ್ಮ್ಯಾಕ್ ಡೌನ್ ಇಸ್ ಬ್ಯಾಕ್. ನಿಜವಾಗ್ಲೂ ಎಷ್ಟು ದಿನ ಆಗಿತ್ತು ಗುರು ಇಂಥ ಸ್ಮ್ಯಾಕ್ ಡೌನ್ ನೋಡಿ. ಫೈನಲಿ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನ ಇವತ್ತು ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದೀವಿ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ನೆವರ್ ಸೀನ್ 17 ಜಾನ್ ಸೀನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅನೌನ್ಸರ್ ಕೂಡ ನಮ್ಮ ಜಾನ್ ಸೀನಾ ಅವ್ರನ್ನ ಇದೇ ರೀತಿ ಅನೌನ್ಸ್ ಮಾಡ್ತಾರೆ. ನಮ್ಮ ಜಾನ್ ಸೀನಾ ಅವರು ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ಲೆಟ್ಸ್ ಗೋ ಸೀನಾ ಸೀನಾ ಸಕ್ಸ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಜಾನ್ ಸೀನಾ ಅವರು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾ ರೆಸ್ಲಿಂಗ್ ನ ಮೌಂಟ್ ರಶ್ಮೋರ್ ಅಲ್ಲಿ ಜಾನ್ ಸೀನಾ ಜಾನ್ ಸೀನಾ ಜಾನ್ ಸೀನಾ ಜಾನ್ ಸೀನಾ ಮಾತ್ರ ಇರ್ತಾರೆ. ಯಾಕಂದ್ರೆ ನಾನೇ ಆ ಒಂದು ರೆಸ್ಲಿಂಗ್ ನ ಮೌಂಟ್ ರಶ್ಮೋರು. ಹಿಂದೆ ಕೂಡ ಗ್ರೇಟೆಸ್ಟ್ ರೆಸ್ಲರ್ ಬಂದಿರಬಹುದು, ಯಾರಿಗ್ ಗೊತ್ತು ಗ್ರೇಟೆಸ್ಟ್ ಟಾಲ್ಕರ್ ಕೂಡ ಬಂದಿರಬಹುದು. ಬಟ್ ನನ್ನಂತಹ ಸೂಪರ್ ಸ್ಟಾರ್ ಹಿಂದೆ ಬಂದು ಇಲ್ಲ, ಮುಂದೆ ಬರೋದು ಇಲ್ಲ. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಯಾವತ್ತೂ ಕೂಡ ಗಿವ್ ಅಪ್ ಮಾಡಿಲ್ಲ. ಅದಕ್ಕಲ್ಲ, ಯಾಕಂದ್ರೆ ನಾನು ನಿಮ್ಮೆಲ್ಲರಿಗಿಂತ ತುಂಬಾನೇ ಸ್ಮಾರ್ಟ್. ಅದಕ್ಕೋಸ್ಕರ ನಾನು ಗ್ರೇಟೆಸ್ಟ್ ಆಫ್ ಆಲ್ ಟೈಮು. ಅಂಡ್ ನೀವು ಯಾರೇ ಆಗಿರ್ಬಹುದು, ನನ್ನ ಅಪೋನೆಂಟ್ ಆಗಿರ್ಬಹುದು, ಇಲ್ಲಿ ಕೂತಿರ್ತಕ್ಕಂತಹ ಕ್ರೌಡ್ ಆಗಿರ್ಬಹುದು, ಅಥವಾ ಮನೇಲಿ ಕೂತ್ಕೊಂಡು ನೋಡ್ತಿರ್ತಕ್ಕಂತಹ ಆಡಿಯನ್ಸ್ ಆಗಿರ್ಬಹುದು, ನನ್ನ ಯೋಚನೆ ನಿಮ್ಮೆಲ್ಲರಿಗಿಂತ 1000 ಪಟ್ಟು ಮುಂದೆ ಇರುತ್ತೆ. ಯಾಕಂದ್ರೆ ನಾನು ವರ್ಷದ ಹಿಂದೆನೆ ನನ್ನ ರಿಟೈರ್ಮೆಂಟ್ ಟೂರ್ ನ ಅನೌನ್ಸ್ ಮಾಡಿದೆ. ಅಂಡ್ ಅದಾದ್ಮೇಲೆ ನಾನು 2 ಪಾತ್ಗಳನ್ನ ರೆಡಿ ಮಾಡ್ಕೊಂಡೆ. ರಾಯಲ್ ರಂಬಲ್ ಗೆ ಹೋದೆ, ಅದಾದ್ಮೇಲೆ ಎಲಿಮಿನೇಷನ್ ಚೇಂಬರ್ ಗೆ ಹೋದೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರು ಅವ್ರದೇ ಆದ ಸ್ಟೋರಿಯಲ್ಲಿ ಇದ್ರು. ಆ ಕಡೆ ಕೋಡಿ ರೋಡ್ಸ್ ಕೂಡ ಫೈನಲ್ ಬಾಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದ. ಅಂಡ್ ಆ ಒಂದು ಮೂಮೆಂಟ್ ನ ನಾನು ಯೂಸ್ ಮಾಡ್ಕೊಂಡು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಸೋಲಿಸಿದೆ. ಅದಾದ್ಮೇಲೆ ಬ್ಯಾಕ್ ಕ್ಲಾಶ್ ಅಲ್ಲಿ 25 ವರ್ಷದ ರೈವಲ್ರಿ ಆದಂತಹ ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸಿ ನಾನು ಆರ್ಟ್ರೂತ್ ಅವ್ರನ್ನು ಕೂಡ ಮೈನ್ ಇವೆಂಟ್ ಸೂಪರ್ ಸ್ಟಾರ್ ಮಾಡಿದೆ. ಅದಾದ್ಮೇಲೆ ನೀವೆಲ್ಲರೂ ಕೂಡ ವಿ ವಾಂಟ್ ಟ್ರೂತ್ ಅಂತ ಬೆಗ್ ಮಾಡ್ತಾ ಇರಬೇಕಾದ್ರೆ ನಾನು ನನ್ನ ಅಲಯನ್ಸ್ ನ ಲೋಗನ್ ಪೌಲ್ ಅವರ ಜೊತೆ ಸೇರಿಸಿಕೊಂಡು ಒಂದು ಮ್ಯಾಚ್ ನ ಕೊಟ್ಟು ಈಗ ಸಿಎಂ ಪಂಕ್ ಅವರ ಜೊತೆನೂ ಕೂಡ ನಾನು ನನ್ನ ಮ್ಯಾಚ್ ನ ಬುಕ್ ಮಾಡ್ಕೊಂಡಿದ್ದೀನಿ. ಅಂಡ್ ಸಿಎಂ ಪಂಕ್ ಗೆ ಈಗ ನನ್ನ ಚಾಂಪಿಯನ್ಶಿಪ್ ಬೇಕಂತೆ. ಸಿಎಂ ಪಂಕ್, ನಿನಗೇನಾದ್ರೂ ನನ್ನ ಚಾಂಪಿಯನ್ಶಿಪ್ ಬೇಕು ಅಂದ್ರೆ ನೀನು ಒಬ್ಬ ಹಿಪೋಕ್ರಿಟ್ ಅಂತ ನೀನು ಹೇಳಬೇಕು. ಯಾಕಂದ್ರೆ ನೀನು ಹಿಪೋಕ್ರಿಟೆ. ತಲೆ ಕೆಡಿಸ್ಕೋಬೇಡ, ನನ್ನ ಹಾಗೆ ನಿನ್ನ ಮ್ಯಾಚ್ ಸಿಂಗಲ್ಸ್ ಮ್ಯಾಚ್ ಆಗಿ ಆಗುತ್ತೆ. ಅಂಡ್ ಸೆತ್ ರೋಲೆನ್ಸ್ ಅವರು ನನ್ನ ಹಾಗೆ ನಿನ್ನ ಮ್ಯಾಚ್ ಅಲ್ಲಿ ಕ್ಯಾಶ್ ಇನ್ ಮಾಡೋದಿಲ್ಲ. ಯಾಕಂದ್ರೆ ಸೆತ್ ರೋಲೆನ್ಸ್ ಅವ್ರಿಗೂ ಕೂಡ ನಾನು ಚಾಂಪಿಯನ್ಶಿಪ್ ನ ತಗೊಂಡು ಈ ಒಂದು ಕಂಪನಿನ ಲೀವ್ ಮಾಡೋದಕ್ಕೋಸ್ಕರನೇ ಅವರು ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ನಾನು ಲಾಸ್ಟ್ ರಿಯಲ್ ಚಾಂಪಿಯನ್ ಆಗಿ ಈ ಒಂದು ಕಂಪನಿನ ಲೀವ್ ಮಾಡಿದ್ರೆ ಅವರು ಕ್ಯಾಶ್ ಇನ್ ಮಾಡಬೇಕಾದ್ರೆ ಇರೋದು ಒಬ್ಬನೇ ಒಬ್ಬ ಚಾಂಪಿಯನ್. ಅವರು ಆರಾಮಾಗಿ ಆ ಒಂದು ಚಾಂಪಿಯನ್ ಮೇಲೆ ಕ್ಯಾಶ್ ಇನ್ ಮಾಡ್ಕೋಬಹುದು. ಏನೇ ಆಗ್ಲಿ, ನಾನು ಇವತ್ತು ಎಲ್ಲರಿಗಿಂತನೂ ಕೂಡ ಮುಂದೆ ಇದ್ದೀನಿ. ಅದಕ್ಕೆ ಮೇನ್ ರೀಸನ್, ನಾನು ಯಾವತ್ತೂ ಕೂಡ ಗಿವ್ ಅಪ್ ಮಾಡಿಲ್ವಲ್ಲ, ಅದಕ್ಕಲ್ಲ, ಬದಲಿಗೆ ನಾನು ನಿಮ್ಮೆಲ್ಲರಿಗಿಂತ 100 ಪಟ್ಟು ಮುಂದೆ ಯೋಚನೆ ಮಾಡ್ತಾ ಇರ್ತೀನಿ. ಅಂಡ್ ಅದಕ್ಕೋಸ್ಕರನೇ ನಾನು ಈಗ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆಗಿರಬಹುದು. ನೀವೆಲ್ಲರೂ ಕೂಡ ಅನ್ಕೊಂಡಿರಬಹುದು ನೀವು ಮ್ಯಾಥ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಗ್ರೇಟು ಅಂತ ಕ್ಯಾಲ್ಸಿನ ಇಟ್ಕೊಂಡು ಲೆಕ್ಕ ಹಾಕೋದಕ್ಕೆ ಶುರು ಮಾಡಬಹುದು ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ. ಅಥವಾ ನೀವೇ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಬಹುದು, ನಾನು ಯಾಕೆ ನನ್ನ ಸೋಲ್ ನ ಫೈನಲ್ ಬಾಸ್ ಗೆ ಮಾರಾಟ ಮಾಡ್ಕೊಂಡೆ ಅಂತ. ಅದನ್ನೆಲ್ಲದನ್ನು ಕೂಡ ಮಾಡೋ ಅಷ್ಟರಲ್ಲಿ ನನ್ನ ಟೈಮ್ ಮುಗ್ದಿರುತ್ತೆ. ಅಂಡ್ ನಾನು ಹೊರಟಾಗಿ 3 ವರ್ಷ ಆದ್ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ನನ್ನ ಬೆಲೆ ಏನು ಅಂತ. ಏನೇ ಆಗ್ಲಿ, ನಾನು ಗ್ರೇಟೆಸ್ಟ್ ಆಫ್ ಆಲ್ ಟೈಮು ಈ ಒಂದು ರೀಸನ್ ಗೆ ಆಗಿರೋದು. ನಿಮ್ಗಿಂತ ನಾನು 100 ಪಟ್ಟು ಮುಂದೆ ಯೋಚನೆ ಮಾಡ್ತಾ ಇರ್ತೀನಿ ಅಂತ ನಮ್ಮ ಜಾನ್ ಸೀನಾ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಮೈಕ್ ನ ತಗೊಂಡು ಮಾತಾಡ್ತಾರೆ. ಜಾನ್ ಸೀನಾ, ನೀನ್ ಹೇಳಿದ್ದು ಎಲ್ಲವೂ ಕೂಡ ನಿಜ. ನೀನು ಬರೀ ಸ್ಮಾರ್ಟ್ ಮಾತ್ರ ಅಲ್ಲ, ಬದಲಿಗೆ ನೀನು ಜೀನಿಯಸ್ ಕೂಡ. ಯಾಕಂದ್ರೆ ನೀನು ಹೇಳ್ದಂತಹ ಪ್ರತಿ ಕೆಲಸನೂ ಕೂಡ ನೀನು ಮಾಡಿದ್ಯಾ. ನೀನು ಚಾಂಪಿಯನ್ಶಿಪ್ ನ ಗೆದ್ದಿದ್ಯಾ. ನೀನು ಲೋಗನ್ ಪೌಲ್ ಬಗ್ಗೆ ಮಾತಾಡಿದ್ದು ನಿಜ. ಸೆತ್ ರೋಲೆನ್ಸ್, ಸಿಎಂ ಪಂಕ್, ರ್ಯಾಂಡಿ ಆರ್ಟನ್, ಇವನ್ ನನ್ನ ಬಗ್ಗೆ ಮಾತಾಡಿದ್ದು ಕೂಡ ನಿಜ. ಅಂಡ್ ಮೌಂಟ್ ರಶ್ಮೋರ್ ಬಗ್ಗೆ ಮಾತಾಡಿದ್ದು ಕೂಡ ನಿಜ. ಬಟ್ ಇಷ್ಟು ವಿಚಾರಗಳಲ್ಲಿ ನೀನು ಒಂದು ವಿಚಾರನ ಬಿಟ್ಟೆ. ಅದೇನಪ್ಪಾ ಅಂದ್ರೆ, ನಾನು ನಿನ್ನ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಈ ಒಂದು ರಿಂಗ್ ನ ಸೆಂಟರ್ ಅಲ್ಲಿ ಪಿನ್ ಮಾಡಿದ್ದೆ. ಆ ಒಂದು ವಿಚಾರನ ನೀನ್ ಯಾಕೆ ಹೇಳಲಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸೀನಾ ಅವರಿಗೆ ಕೇಳ್ತಾರೆ. ಅಂಡ್ ಆಗ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದಾಗ ಇಡೀ ಕ್ರೌಡ್ ಚಿಯರ್ಸ್ ಮಾಡ್ತಾ ಇರುತ್ತೆ ರ್ಯಾಂಡಿ ಆರ್ಟನ್ ಅವರಿಗೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ರಿಂಗಿಗೆ ಬರ್ತಾರೆ. ಜಾನ್ ಸೀನಾ, ನಿನಗೆ ಗೊತ್ತಿರಬಹುದು ಬ್ಯಾಕ್ ಕ್ಲಾಶ್ ಅಲ್ಲಿ ನಾನು ನಿನ್ನ ಆಲ್ಮೋಸ್ಟ್ ಸೋಲ್ಸಿದ್ದೆ. ನಿನ್ನ ಕತ್ತನ್ನ ನಿನ್ನ ಶೋಲ್ಡರ್ ಇಂದ ನಾನು ಬೇರೆ ಮಾಡಿದ್ದೆ. ಬಟ್ ಯಾರೋ ಒಬ್ರು ಬಂದು ನಿನ್ನನ್ನ ಕಾಪಾಡಿದ್ರು. ಏನೇ ಆಗ್ಲಿ, ನಾನು ಮತ್ತೊಮ್ಮೆ ನಿನ್ ಮೇಲೆ ಬರ್ತೀನಿ. ಅಂಡ್ ನಾನು 15 ಟೈಮ್ ಚಾಂಪಿಯನ್ ಆಗೋದಕ್ಕೆ ಏನ್ ಮಾಡೋದಕ್ಕೂ ಕೂಡ ರೆಡಿ. ಯಾರನ್ನ ಬೇಕಾದ್ರೂ ಎದುರಿಸೋದಕ್ಕೂ ಕೂಡ ರೆಡಿ. ಅಂಡ್ ಕಿಂಗ್ ಆಫ್
ಆಫ್ ದ ರಿಂಗ್ ಗೆಲ್ಲೋದಕ್ಕೂ ಕೂಡ ರೆಡಿ. ಕೋಡಿ ರೋಡ್ಸ್, ನಾನು ಹಾಗೆ ನೀನು ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು, ಬಟ್ ಬಿಸ್ನೆಸ್ ವಿಚಾರದಲ್ಲಿ 15 ಟೈಮ್ ಚಾಂಪಿಯನ್ ಆಗೋ ವಿಚಾರದಲ್ಲಿ ನಾನು ನಿನ್ನನ್ನು ಕೂಡ ಎದುರಿಸೋದಕ್ಕೆ ರೆಡಿ ಅಂತ ಹೇಳಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ಕೂಡ ಬರ್ತಾರೆ, ಸ್ಟೇಜ್ ಹತ್ರನೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಡೀ ವಾರ ವಿ ವಾಂಟ್ ನೈಟ್ಸ್ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ಸ್ ಗಳನ್ನ ನಾನು ನೋಡಿದೆ. ಅಂಡ್ ನಿಜವಾಗ್ಲೂ ಕೂಡ ನಿಮಗ್ ಬೇಕಾಗಿರೋದು ಕೂಡ ಅದೇ, ಅಂಡ್ ನನಗ್ ಬೇಕಾಗಿರೋದು ಕೂಡ ಅದೇ. ನಾನು ಕಿಂಗ್ ಆಫ್ ದ ರಿಂಗ್ ನ ಗೆಲ್ತೀನಿ. ಅದಕ್ಕೋಸ್ಕರ ವೈಪರ್ನಾಗಿರ್ಬಹುದು, ಕೋಡಿ ರೋಡ್ಸ್ನ ಆಗಿರ್ಬೋದು, ಅಥವಾ ಬಾಲ್ಡಿಂಗ್ ಬೀಚ್ ಜಾನ್ ಸಿನಾ ಅವ್ರನ್ನ ಆಗಿರ್ಬೋದು ಸೋಲಿಸಿ ಆ ಒಂದು ಚಾಂಪಿಯನ್ಶಿಪ್ ನ ನಾನು ಗೆದ್ಕೊಳ್ಳೋದಕ್ಕೆ ರೆಡಿ ಅಂತ ನಮ್ಮ LA ನೈಟ್ ಅವರು ಮಾತಾಡ್ತಾ ಇರ್ತಾರೆ. ಹೋಗ್ ಗುರು, ಇವರೆಲ್ಲರೂ ಕೂಡ ಮಾತಾಡ್ತಾನೆ ಇರ್ತಾರೆ ಅಂತ ನಮ್ಮ ಜಾನ್ ಸಿನಾ ಅವರು ಸೀದಾ ರಿಂಗ್ ನ ಇಳಿದು ಹೋಗಿ ಎಂಟ್ರೆನ್ಸ್ ಹತ್ರ ಬರ್ತಾರೆ. ಸಡನ್ ಆಗಿ ನಮ್ಮ ಆಟದವರು ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ರೆಫ್ರೀಸ್ ಗಳು, ಅಫಿಷಿಯಲ್ಸ್ ಗಳು ಬಂದು ನಮ್ಮ ಆಟದವ್ರನ್ನ ದೂರ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ನಿಕ್ ಕಾರ್ಡಿಸ್ ಅವರ ಮೇಲೆ ಕಿರ್ಚಾಡ್ತಾ ಇರ್ತಾರೆ. ಅವ್ರ ಮಕುತ್ತಕ್ಕೆಲ್ಲ ಹೋಗಿ ಏನೇನೋ ಬೈತಾ ಇರ್ತಾರೆ. ಅವ್ರು ಏನ್ ಹೇಳ್ತಾ ಇರ್ತಾರೆ ಅಂತ ನಮಗೆ ಆಗ ಏನು ಕೂಡ ಕೇಳಿಸೋದಿಲ್ಲ. ಇದಾದ್ಮೇಲೆ ನಮಗೆ ಒಂದು ಫ್ಯಾಟಲ್ 4-way ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಕಿಂಗ್ ಆಫ್ ದ ಟೂರ್ನಮೆಂಟ್ ನ ಕ್ವಾಲಿಫೈಯಿಂಗ್ ಗೆ LA ನೈಟ್, ರ್ಯಾಂಡಿ ಆರ್ಟನ್, ಕಾರ್ಮೆಲೋ ಹಾಗೆ ಆಂಡ್ರಾದೆ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಇವತ್ತು ಆದಂತಹ ಸ್ಮ್ಯಾಕ್ ಡೌನ್ ನ ಎಲ್ಲಾ ಮ್ಯಾಚಸ್ ಗಳು ಕೂಡ ಸ್ಟೋರಿ ಲೈನ್ ಗೆ ಕನೆಕ್ಟ್ ಆಗಿತ್ತು. ಅಂಡ್ ಅಷ್ಟೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ತು. ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒನ್ ಟೈಮ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಆಂಡ್ರಾದೆ ಹಾಗೆ ಕಾರ್ಮೆಲೋ ಅವರಿಗೆ ಡಬಲ್ DDT ನ ಹಾಕೋದಕ್ಕೆ ರೆಡಿ ಆಗಬೇಕಾದ್ರೆ ಹಿಂದೆಯಿಂದ ನಮ್ಮ LA ನೈಟ್ ಅವರು ಬಂದು ನೆಕ್ ಬ್ರೇಕರ್ ನ ಕನೆಕ್ಟ್ ಮಾಡ್ತಾರೆ. ಅದು ಕೂಡ ಚೆನ್ನಾಗಿತ್ತು. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ LA ನೈಟ್ ಅವರು ಟಾಪ್ ರೋಪ್ ಮೇಲಿಂದ ಎಲ್ಬೋನ ಕನೆಕ್ಟ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಂದು LA ನೈಟ್ ಅವ್ರನ್ನ ಅಲ್ಲಿಂದ ತೊಳ್ಬಿಡ್ತಾರೆ. ಅಂಡ್ ಹಿಂದೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು LA ನೈಟ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಕಾರ್ಮೆಲೋ ಹೇಸ್ ಅವರು ಆ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಟಾಪ್ ರೋಪ್ ಮೇಲಿಂದ ಫ್ಲಾಶ್ ನ ಹೊಡೆಯೋದಕ್ಕೆ ಹೋಗ್ತಾರೆ. ಸಡನ್ ಆಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಹಂಗೆ ನಮ್ಮ ಕಾರ್ಮೆಲೋ ಅವರಿಗೆ ಒಂದು RKO ನ ಕನೆಕ್ಟ್ ಮಾಡ್ತಾರೆ. ಅದು ಕೂಡ LA ನೈಟ್ ಅವರ ಮೇಲೇನೆ. ನಿಜವಾಗ್ಲೂ ಆ ಒಂದು ಎಂಡಿಂಗ್ ಸೀಕ್ವೆನ್ಸ್ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ RKO ನ ಕನೆಕ್ಟ್ ಮಾಡ್ತಾರೆ. LA ನೈಟ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ನ ಗೆಲ್ಲೋದ್ರ ಮುಖಾಂತರ ಸೆಮಿಫೈನಲ್ ಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಅಡ್ವಾನ್ಸ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಸುಮೋವನ್ ವೇರ್ ವುಲ್ಫ್ಸ್ ಜಾಕೋ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾಕೋ ಫಾಟೋ ಅವರು ರಿಂಗ್ ಗೆ ಬರ್ತಾರೆ. ಇಡೀ ಕ್ರೌಡ್ ಫಾಟು ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಜಾಕೋ ಫಾಟೋ ಅವರು ಕೂಡ ಮೈಕ್ ನ ತಗೊಂಡು ಮಾತಾಡ್ತಾರೆ. ನೀವು ಒಂದೇ ಫ್ಯಾಮಿಲಿಯಿಂದ ಬಿಲಾಂಗ್ ಆಗಿದ್ದೀರಾ ಅನ್ನೋ ಒಂದೇ ಒಂದು ಮಾತ್ರಕ್ಕೆ ಬೆನ್ನಿಂದೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಡಿ, ಅಥವಾ ನಿಮ್ಮ ಬ್ಲಡ್ ಲೈನ್ ಒಂದೇ ಒಂದು ಅನ್ನೋ ಮಾತ್ರಕ್ಕೆ ಎಲ್ಲಾ ಕ್ರೆಡಿಟ್ಸ್ ಗಳನ್ನು ಕೂಡ ನೀವು ತಗೊಳ್ಳೋದಕ್ಕೆ ಟ್ರೈ ಮಾಡಬೇಡಿ. ಯಾಕಂದ್ರೆ ಅದನ್ನ ಸೋಲೋ ಸಿಕ್ಕವೋ ಅವರು ಮಾಡಿದ್ರು. ಅಂಡ್ ಅದಕ್ಕೋಸ್ಕರನೇ ನಾನು ಸೋಲೋ ಸಿಕ್ಕವೋ ಅವರಿಗೆ ಆ ರೀತಿ ಗತಿ ಕಾಣಿಸ್ತೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಸ್ಕ್ರೀನ್ ಮೇಲ್ಗಡೆ ನಮಗೆ ಸೋಲೋ ಸಿಕ್ಕವೋ ಹಾಗೆ JC ಮ್ಯಾಟಿಯೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೋಲೋ ಸಿಕ್ಕವೋ ಅವರು ಕ್ಲಾಪ್ಸ್ ನ ಮಾಡಿ, ಜಾಕೋ ಫಾಟು ನೀನ್ ಹೇಳಿದ್ದು ಯಾವುದು ಕೂಡ ಸರಿ ಇಲ್ಲ. ಯಾಕಂದ್ರೆ ನಾನೇ ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ವರ್ಷಗಳ ಹಿಂದೆ ನಾನು ನಿನ್ನನ್ನ ನೋಡೋದಕ್ಕೆ ಬಂದಾಗ ನಿನ್ನ ಬಳಿ ಏನು ಕೂಡ ಇರಲಿಲ್ಲ. ನಾನೇ ನಿನಗೆ ಎಲ್ಲವನ್ನು ಕೂಡ ಕೊಟ್ಟಿದ್ದು, ನಾನೇ ನಿನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಅಂಡ್ ನಾನು ನಿನಗೆ ಅಮೌಂಟ್ ಕೂಡ ಕೊಟ್ಟಿದ್ದು. ಅಂಡ್ ನೀನು ಮಾಡಿದ್ದು ಸರಿ ಇಲ್ಲ. ಏನೇ ಆಗ್ಲಿ ನನಗೆ ಕ್ಷಮಿಸೋ ಗುಣ ಇದೆ. ಅದಕ್ಕೋಸ್ಕರ ನಾನು ನಿನಗೆ ಒಂದು ಫೈನಲ್ ಅವಕಾಶನ ಕೊಡ್ತಾ ಇದ್ದೀನಿ. ಮುಂದಿನ ಸ್ಮ್ಯಾಕ್ ಡೌನ್ ನಲ್ಲಿ ನಾನು ಬರ್ತಾ ಇದ್ದೀನಿ. ಅಂಡ್ ನಿನ್ನಿಂದ ಕೇವಲ 4 ವರ್ಡ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಐ ಲವ್ ಯು ಸೋಲೋ. ನೀನು ಈ ಒಂದು ವರ್ಡ್ ನ ನನಗೆ ಹೇಳು, ಮತ್ತೊಮ್ಮೆ ನನ್ನನ್ನ ಬಂದು ಜಾಯ್ನ್ ಆಗು ಅಂತ ನಮ್ಮ ಸೋಲೋ ಸಿಕ್ಕುವವರು ಜಾಕೋ ಫಾಟೋಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ನ ಕ್ವಾಲಿಫೈಯಿಂಗ್ ಫ್ಯಾಟಲ್ 4-way ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೇಡ್ ಕಾರ್ಗಿಲ್, ಮಿಚಿನ್, ಪೈಪರ್ ನೆವಿನ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಪೈಪರ್ ನೆವಿನ್ ಹಾಗೆ ನಾಯಾ ಜಾಕ್ಸ್ ಅವರ ಒಂದು ಮಿನಿ ಟ್ಯಾಗ್ ಟೀಮ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಪೈಪರ್ ನೆವಿನ್ ಅವರು ನಾಯಾ ಜಾಕ್ಸ್ ಅವರ ಮೇಲೆ ಟರ್ನ್ ಆಗಿ ಅವರನ್ನ ಬೇರಿಕೇಡ್ ಥ್ರೂ ಹಾಕ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ರಿಂಗ್ ಮೇಲ್ಗಡೆ ಬಂದು ಮಿಚಿನ್ ಅವರ ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಪೈಪರ್ ನೆವಿನ್ ನ ಎತ್ಕೊಂಡು ಅವರ ಫಿನಿಶರ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಜೇಡ್ ಕಾರ್ಗಿಲ್ ಅವರು ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಮಿಸ್ ಮನಿ ಇನ್ ದ ಬ್ಯಾಂಕ್ ನಯೋಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಯೋಮಿ ಅವರು ಬಂದು ನೀವೆಲ್ಲರೂ
ನೀವೆಲ್ಲರೂ ಕೂಡ ಸ್ಟುಪಿಡ್ಸ್ಗಳು ಅಂಡ್ ನಾನು ಹೇಳ್ದಂಗೆ ಮಾಡಿದ್ದೀನಿ. ನಾನು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ದೀನಿ. ಕಳೆದ ಬಾರಿ ನಾನು ನಾಯಾ ಜಾಕ್ಸ್ ಅವರ ನಡುವೆ ಚಾಂಪಿಯನ್ಶಿಪ್ ಫ್ಯೂಡ್ ಅಲ್ಲಿ ಇದ್ದಾಗ ಸ್ಟಿಫನಿ ಸ್ಟಾಟನ್ ಅವರು ಮನಿ ಇನ್ ದ ಬ್ಯಾಂಕ್ ನ ಇಟ್ಕೊಂಡು ಬಂದು ನನಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ರು. ಬಟ್ ಈಗ ಸ್ಟಿಫನಿ ಸ್ಟಾಟನ್ ಅವರು ವಿಮೆನ್ಸ್ ಚಾಂಪಿಯನ್ ಆಗಿದ್ದಾರೆ ಅಂಡ್ ಈಗ ತೊಂದರೆ ಕೊಡೋ ಬಾರಿ ನಂದಾಗಿದೆ ಅಂತ ಹೇಳ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಟಿಫನಿ ಸ್ಟಾಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ರಿಂಗಿಗೆ ಬಂದು, ಹೌದಾ ನಿನಗೆ ಅಷ್ಟು ಧೈರ್ಯ ಇದೆಯಾ, ಹಾಗಾದ್ರೆ ಈ ಒಂದು ಮನಿ ಇನ್ ದ ಬ್ಯಾಂಕ್ ನ ಈಗಲೇ ಇಲ್ಲೇ ಕ್ಯಾಶ್ ಇನ್ ಮಾಡು ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಯೋಮಿ ಅವರು, ನನ್ನನ್ನೇನು ಲೂಸು ಅನ್ಕೊಂಡಿದ್ಯಾ ಈ ಒಂದು ಮನಿ ಇನ್ ದ ಬ್ಯಾಂಕ್ ನ ಇಲ್ಲೇ ಕ್ಯಾಶ್ ಇನ್ ಮಾಡೋದಕ್ಕೆ, ನಾನು ಸರಿಯಾದ ಸಂದರ್ಭನ ನೋಡಿ ನಿನ್ ಮೇಲೆ ಕ್ಯಾಶ್ ಇನ್ ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ನಾಯಾ ಜಾಕ್ಸ್ ಅವರು ಬಂದು ಸ್ಟಿಫನಿ ಸ್ಟಾಟನ್ ಅವರ ಮೇಲೆನೆ ಅಟ್ಯಾಕ್ ಮಾಡಿಬಿಡ್ತಾರೆ. ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಮುಗಿದ ಮೇಲಿಂದನೂ ಕೂಡ ನಾಯಾ ಜಾಕ್ಸ್ ಅವರು ಅಲ್ಲೇ ಇರ್ತಾರೆ. ಸ್ಟಿಫನಿ ಸ್ಟಾಟನ್ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ನಾಯಾ ಜಾಕ್ಸ್ ಅವರು ನಾಯಾ ಲೈಟರ್ ನ ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ನಯೋಮಿ ಅವರು ತನ್ನ ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ನಾಯಾ ಜಾಕ್ಸ್ ಅವರು, ಈಗಲ್ಲ ನೀನು ಕ್ಯಾಶ್ ಇನ್ ಮಾಡಬಹುದು, ಹೋಗು ಅಂತ ಹೇಳಿ ನಯೋಮಿ ಅವ್ರನ್ನ ಕಳಿಸ್ತಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮೋಟರ್ ಸಿಟಿ ಮಷಿನ್ ಗನ್ ವರ್ಸಸ್ ವೈಟ್ ಸಿಕ್ಸ್ ಅವರ ನಡುವೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಈ ಒಂದು ಮ್ಯಾಚ್ ನ ನಮ್ಮ ನಿಕ್ ಆಲ್ಡಿಸ್ ಅವರು ಸೆಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಜೋ ಗೇಸಿ ಹಾಗೆ ಡೆಕ್ಸ್ಟರ್ ಲೂಮಿಸ್ ಅವರು ವೈಟ್ ಸಿಕ್ಸ್ ಅವರ ಕಡೆಯಿಂದ ಬಂದಿರ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ವೈಟ್ ಸಿಕ್ಸ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಜಿಮ್ಮಿ ಊಸ್ ಅವರು ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಜಾನ್ಸಿನ್ ಅವರು ಬಂದು, ನೀನು ಆ ಟ್ರೂತ್ ನ ನೋಡ್ದ ಅಂತ ಕೇಳ್ತಾರೆ. ಆಗ ನಮ್ಮ ಜಿಮ್ಮಿ ಊಸ್ ಅವರು, ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಮತ್ತೊಮ್ಮೆ ನಮ್ಮ ಜಾನ್ಸಿನ್ ಅವರು ಅದೇ ರೀತಿ ಕೇಳ್ತಾರೆ, ನೀನು ಆ ಟ್ರೂತ್ ನ ನೋಡ್ದ ಅಂತ. ಆಗ ಜಿಮ್ಮಿ ಊಸ್ ಅವರು, ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ, ನನಗೆ ಗೊತ್ತು ನೀನು ಹಾಗೆ ಆ ಟ್ರೂತ್ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದೀರಾ ಅಂತ. ಏನೇ ಆಗ್ಲಿ ಅವನೇನಾದ್ರೂ ಸಿಕ್ಕಿದ್ರೆ ಈಗ ಬಂದು ನನ್ನನ್ನ ರಿಂಗ್ ಅಲ್ಲಿ ಮೀಟ್ ಮಾಡು ಅಂತ ಹೇಳು ಅಂತ ಹೇಳಿ ನಮ್ಮ ಜಾನ್ಸಿನ್ ಅವರು ಸೀದಾ ನಮಗೆ ರಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಮೈಕ್ ನ ತಗೊಂಡು ಮಾತಾಡ್ತಾರೆ. ಒಂದು ಲೆವೆಲ್ ಇರುತ್ತೆ, ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಲೆವೆಲ್ ಇರುತ್ತೆ. ಬಟ್ ಆ ಟ್ರೂತ್ ಅವರು ಆ ಒಂದು ಲೆವೆಲ್ ನು ಕೂಡ ಬ್ರೇಕ್ ಮಾಡಿದಾನೆ. ಈಗ ನನಗೆ ಆ ಟ್ರೂತ್ ಈ ಒಂದು ರಿಂಗ್ ಅಲ್ಲಿ ಈಗಲೇ ಬೇಕು ಅಂತ ಹೇಳಿ ನಮ್ಮ ಜಾನ್ಸಿನ್ ಅವರು ಆ ಟ್ರೂತ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬಂದು, ಜಾನ್ಸಿನಾ ನೀನು ಡಿಸ್ರೆಸ್ಪೆಕ್ಟ್ ಬಗ್ಗೆ ಮಾತಾಡ್ತಿದ್ಯಾ ಅಲ್ವಾ, ಸ್ವಲ್ಪ ನಾವು ಕೂಡ ಡಿಸ್ರೆಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ಏನೇ ಆಗ್ಲಿ ಜಾನ್ಸಿನಾ, ಮಾತಾಡೋದಕ್ಕಿಂತ ಮುಂಚೆ ನಾನ್ ನಿನಗೆ ಒಂದು ಚಾನ್ಸ್ ನ ಕೊಡ್ತಾ ಇದ್ದೀನಿ, ನೀನು ಬದಲಾಗ್ಬಿಡು. ನೀನು ಇಷ್ಟು ವರ್ಷ ಈ ಒಂದು ಕಂಪನಿಗೆ ಏನು ಸ್ಯಾಕ್ರಿಫೈಸಸ್ ನ ಮಾಡಿದ್ಯಾ, ಎಷ್ಟು ಕಷ್ಟಪಟ್ಟಿದ್ಯಾ, ಅದೆಲ್ಲದಕ್ಕೂ ಕೂಡ ಈಗ ಬದಲಾಗು. ಈ ಎಲ್ಲಾ ಫ್ಯಾನ್ಸ್ ಗಳು ಕೂಡ ನಿನ್ನನ್ನ ನಗ್ನಗ್ತಾ ಈ ಒಂದು ಕಂಪನಿಯಿಂದ ಕಳಿಸ್ಕೊಡೋದಕ್ಕೆ ಅವಕಾಶ ಕೊಡು, ನೀನು ಬದಲಾಗು ಅಂತ ನಮ್ಮ ಸಿಎಂ ಪಂಕ್ ಅವರು ಜಾನ್ಸಿನ್ ಅವ್ರನ್ನ ಕೇಳ್ಕೊತಾರೆ. ಅಂಡ್ ಆಗ ನಮ್ಮ ಜಾನ್ಸಿನ್ ಅವರು, ನಾನು ಯಾಕೆ ಬದಲಾಗಬೇಕು, ಈ ಜನಗಳಿಗೋಸ್ಕರ, ಈ ಒಂದು ಸಿಟಿಗೋಸ್ಕರ, ಈ ಒಂದು ಸಿಟಿಯ ಫೇವರೆಟ್ ಬ್ಯಾಸ್ಕೆಟ್ ಬಾಲ್ ಟೀಮ್ಗೋಸ್ಕರ ನಾನು ಯಾಕೆ ಬದಲಾಗಬೇಕು, ನಾನು ಬದಲಾಗೋದಿಲ್ಲ. ಇಲ್ಲಿ ಮ್ಯಾಟರ್ ಆಗೋದು ಒಂದೇ, ಈ ಒಂದು ಚಾಂಪಿಯನ್ಶಿಪ್ ಅಂತ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ನಾನು ನಿನಗೆ ಅವಕಾಶನ ಕೊಟ್ಟೆ ಬಟ್ ನೀನು ಅದನ್ನ ಬಳಸ್ಕೊಳ್ಳಿಲ್ಲ. ಜಾನ್ಸಿನ, ನಿನ್ನ ನೋಡ್ತಾ ಇದ್ರೆ ಹಳೆಯ ನನ್ನನ್ನು ನೋಡ್ದಂಗಾಗುತ್ತೆ. ಯಾಕಂದ್ರೆ ನಾನು ಕೂಡ ಸಿಮಿಲರ್ ನಿನ್ನ ರೀತಿನೇ ಇದ್ದೆ. ನಿನ್ನ ರೀತಿನೇ ಬಂದು ನಾನು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಈ ಒಂದು ಕಂಪನಿನ ಬಿಟ್ಟು ಹೋಗ್ತೀನಿ ಅಂತ ಹೋಗಿದ್ದೆ. ನಾನು ಹೇಳಿದ್ನ ಮಾಡಿದ್ದೆ. ಬಟ್ ನೀನು ಈಗ ಅದೇ ರೀತಿ ಹೇಳ್ತಾ ಇದೀಯಾ. ಬಟ್ ನೀನು ಹೇಳಿದ್ನ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಾನು ನಿನ್ನ ಕನಸನ್ನ ನುಚ್ಚು ನೂರು ಮಾಡ್ತೀನಿ. ಯಾಕಂದ್ರೆ ನೀನು ನನ್ನ ರೀತಿ ಆಗೋದಕ್ಕೆ ಆಗೋದಿಲ್ಲ. ನೀನು ನನ್ನ ರೀತಿಯ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಈ ಒಂದು ಕಂಪನಿಯಿಂದ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ನಾನು ನಿನ್ನನ್ನ ನನ್ನ ಹೋಮ್ ಗ್ರೌಂಡ್ ಅಲ್ಲೂ ಕೂಡ ಸೋಲಿಸಿದ್ದೀನಿ, ಅದೇ ರೀತಿ ನಿನ್ನ ಹೋಮ್ ಗ್ರೌಂಡ್ ಅಲ್ಲೂ ಕೂಡ ಸೋಲಿಸಿದ್ದೀನಿ. ಅಂಡ್ ಮತ್ತೊಮ್ಮೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಾನು ನಿನ್ನನ್ನ ಸೋಲಿಸ್ತೀನಿ. ಅಂಡ್ ನೀನು ಸ್ಮ್ಯಾಕ್ ಡೌನ್ ಪ್ರಾರಂಭದಲ್ಲಿ ನಿನ್ನನ್ನ ನೀನು ಮೌಂಟ್ ರಶ್ಮೋರ್ಗೆ ಹೋಲಿಸ್ಕೊಂಡೆ ಅಲ್ವಾ, ನಿಜವಾಗ್ಲೂ ನಿನಗೆ ಆ ಒಂದು ಯೋಗ್ಯತೆ ಇಲ್ಲ. ಟೆರ್ರಿ ಫಂಕ್ ಆಗಿರ್ಬೋದು, ಬ್ರೆಟ್ ಹಾರ್ಟ್ ಆಗಿರ್ಬೋದು, ಇಂತಹ ವ್ಯಕ್ತಿಗಳು ಮಾತ್ರ ಮೌಂಟ್ ರಶ್ಮೋರ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು ನಿನ್ನನ್ನ ಸೋಲಿಸ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ರಿಂಗ್ ನ ಲೀವ್ ಮಾಡ್ತಾರೆ. ಸಡನ್ ಆಗಿ ಹಿಂದೆಯಿಂದ ಆಟ್ರತ್ ಅವರು ಮತ್ತೊಮ್ಮೆ ಬಂದು ಜಾನ್ಸಿನ್ ಅವರ ಮೇಲೆ ಅಟ್ಯಾಕ್ ಮಾಡಿ STF ಲಾಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲರೂ ಬಂದು ಮತ್ತೊಮ್ಮೆ ನಮ್ಮ ಆಟ್ರತ್ ಅವ್ರನ್ನ ಹಾಗೆ ಜಾನ್ಸಿನ್ ಅವ್ರನ್ನ ಬಿಡಿಸಿ ದೂರ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಟ್ರತ್ ಅವರು ಇರ್ತಾರೆ.
ಅಂಡ್ ಅಲ್ಲಿಗೆ ನಮ್ಮ ನಿಕ್ ಆಲ್ಡಿಸ್ ಅವರು ಹೋಗಿ ಆರ್ಟ್ರೂತ್ ನಿನಗೆ ಏನಾಗಿದೆ, ನೀನು ಎರಡೆರಡು ಬಾರಿ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಿದೀಯಾ ಅಂತ ಕೇಳಿದಾಗ ನಮ್ಮ ಆರ್ಟ್ರೂತ್ ಅವರು ಹೇಳ್ತಾರೆ, ನನಗೆ ಜಾನ್ ಸಿನಾ ಅವರು ಬೇಕು, ನಾನು ಆ ರೀತಿ ಮಾಡಬಾರ್ದು ಅಂದ್ರೆ ನನಗೆ ಮುಂದಿನ ವಾರ ಜಾನ್ ಸಿನಾ ಅವರ ಮೇಲೆ ಒಂದು ಮ್ಯಾಚ್ ನ ಕೊಡು ಅಂತ ನಿಕ್ ಆಲ್ಡಿಸ್ ಅವ್ರನ್ನ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಓಕೆ ಅಂದಿದ್ದಾರೆ. ಅಂಡ್ ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ಆರ್ಟ್ರೂತ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಜವಾಗ್ಲೂ ಗೈಸ್ ಒಂದು ರ್ಯಾಂಡಮ್ ಸ್ಮ್ಯಾಕ್ ಡೌನ್ ಎಪಿಸೋಡ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಮ್ಯಾಚ್ ಆಡ್ತಾ ಇದ್ದಾರೆ, ಇದಕ್ಕಿಂತ ದೊಡ್ಡ ವಿಚಾರ ಏನ್ ಬೇಕು ಅಲ್ವಾ. ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ಕೂಡ ಆಸಮ್ ಆಗಿತ್ತು. ಇದಾದ್ಮೇಲೆ ನಮಗೆ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಇನ್ನ ಒಂದು ಫ್ಯಾಟಲ್ 4-way ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಲ್ಬಾ ಫ್ಲೈರ್, ಕ್ಯಾಂಡಸ್ ಲಿರೆ, ಅಲೆಕ್ಸಾ ಬ್ಲಿಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ನಡುವೆ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಅದರಲ್ಲೂ ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ಫೇಸ್ ಆಫ್ ಗಳಿತ್ತಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್. ಈ ಒಂದು ಮ್ಯಾಚ್ ನ ಎಂಡಿಂಗು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಆಲ್ಬಾ ಫ್ಲೈರ್ ಅವರಿಗೆ ಫಿಗರ್ 8 ಲೆಗ್ ಲಾಕ್ ನ ಹಾಕಿರ್ತಾರೆ. ಅಂಡ್ ರೆಫ್ರಿ ಕೂಡ ಅವರನ್ನ ಚೆಕ್ ಮಾಡ್ತಾ ಇರ್ತಾರೆ, ಫೈರ್ ಅವರು ಟ್ಯಾಪ್ ಔಟ್ ಮಾಡ್ತಾರೋ ಇಲ್ವೋ ಅಂತ. ಅಂಡ್ ಸಡನ್ ಆಗಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಬಂದು ಕ್ಯಾಂಡಸ್ ಲೀರೆ ಅವರಿಗೆ ಸಿಸ್ಟರ್ ಎಬಿಗಲ್ ನ ಕನೆಕ್ಟ್ ಮಾಡಿ ಕ್ಯಾಂಡಸ್ ಲೀರೆ ಅವ್ರನ್ನ ಪಿನ್ ಮಾಡ್ತಾರೆ. ಅಂಡ್ ರೆಫ್ರಿ ಕೂಡ ಕೌಂಟ್ ಮಾಡ್ತಾರೆ. ರೆಫ್ರಿ ಕೌಂಟ್ ಮಾಡಾದ್ಮೇಲೆ ನಮ್ಮ ಫೈರ್ ಅವರು ಟ್ಯಾಪ್ ಔಟ್ ಮಾಡ್ತಾರೆ. ಅಂಡ್ ಮೊದಲು ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ಪಿನ್ ಫಾಲ್ ಆಗಿರೋದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಮ್ಯಾಚ್ ಎಂಡಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಸಿಎಂ ಪಂಕಿಗೆ ಹೇಳ್ತಾರೆ, ನಾವ್ ಯಾವಾಗ್ಲೂ ಕೂಡ ನಮ್ಮಿಬ್ರಿಂದ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ, ಒಂದಲ್ಲ ಒಂದು ದಿನ ನಮ್ಮ ನಡುವೆನೂ ಕೂಡ ಮ್ಯಾಚ್ ಆಗೇ ಆಗುತ್ತೆ ಅಂತ. ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಅದು ನನಗೂ ಕೂಡ ಗೊತ್ತು ಅಂಡ್ ನಾನಿವತ್ತು ನಿನಗೆ ವಿಶ್ ನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಕೋಡಿ ರೋಡ್ಸ್ ಅವರಿಗೆ ಆಲ್ ದ ಬೆಸ್ಟ್ ನ ತಿಳಿಸಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಇನ್ನ ಒಂದು ಕ್ವಾಲಿಫೈಯಿಂಗ್ ಫ್ಯಾಟಲ್ 4-way ಮ್ಯಾಚ್ ಶಿನ್ಸ್ಗೆ ನಾಕಮೂರಾ, ಆಂಡ್ರಾದೆ, ಕೋಡಿ ರೋಡ್ಸ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ಐ ಥಿಂಕ್ ನಾನು ಮೊದಲ ಕ್ವಾಲಿಫೈಯಿಂಗ್ ಮ್ಯಾಚ್ ಅಲ್ಲೇ ಆಂಡ್ರಾದೆ ಅಂತ ನೇಮ್ ನ ತಗೊಂಡೆ, ಅದು ಆಂಡ್ರಾದೆ ಅಲ್ಲ, ಬದಲಿಗೆ ಆಲಿಸ್ಟರ್ ಬ್ಲಾಕ್. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ ನೇಮ್ ಅಲ್ಲಿ. ಅಂಡ್ ಈ ಒಂದು ಮೈನ್ ಇವೆಂಟ್ ಮ್ಯಾಚ್ ಅಲ್ಲಿ ನಮಗೆ ಆಂಡ್ರಾದೆ ಅವರು ನೋಡೋದಕ್ಕೆ ಸಿಗ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಟೈಮ್ ಅಲ್ಲಿ ಕೋಡಿ ರೋಡ್ಸ್ ಅವರು ಟೇಬಲ್ ನು ಕೂಡ ತಗೊಂಡ್ ಬರ್ತಾರೆ. ಸ್ಲಿಮ್ ಜಿಮ್ ಟೇಬಲ್ ನ ತಗೊಂಡ್ ಬಂದು ಆಂಡ್ರಾದೆ ಅವರಿಗೆ ಮುರ್ಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ಆಡ್ ಆಗಿ ಡೇಮಿಯನ್ ಪ್ರೀಸ್ಟ್ ಹಾಗೆ ಕೋಡಿ ರೋಡ್ಸ್ ಇಬ್ರು ಕೂಡ ಸೇರ್ಕೊಂಡು ಆಂಡ್ರಾದೆ ಅವರಿಗೆ ಟೇಬಲ್ ಮುರ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಬಟ್ ಶಿನ್ಸ್ಗೆ ನಾಕಮೂರಾ ಅವರು ಬಂದು ಆ ಒಂದು ಸ್ಪಾಟ್ ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ, ನಮ್ಮ ಶಿನ್ಸ್ಗೆ ನಾಕಮೂರಾ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದರಿಂದ ಬ್ಯಾಲೆನ್ಸ್ ಮಿಸ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಟೇಬಲ್ ಮೇಲೆನೆ ಬಿದ್ದೋಗ್ತಾರೆ. ಅಂಡ್ ಆ ಒಂದು ಟೇಬಲ್ ಕೋಡಿ ರೋಡ್ಸ್ ಅವರಿಗೆನೆ ಮುರಿದು ಬೀಳುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಆಂಡ್ರಾದೆ ಅವರಿಗೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಇನ್ನ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಬೇಕಾದ್ರೆ ಸಡನ್ ಆಗಿ ನಮ್ಮ ನಾಕಮೂರಾ ಅವರು ಬಂದು ಕೋಡಿ ರೋಡ್ಸ್ ಅವ್ರನ್ನ ಇಟ್ಕೊಂಡು ಕೋಡಿ ರೋಡ್ಸ್ ಅವರಿಗೇನೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಉಲ್ಟಾ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ತಪ್ಪಿಸ್ಕೊಂಡು ಶಿನ್ಸ್ಗೆ ನಾಕಮೂರಾ ಅವರಿಗೇನೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಾಕಮೂರಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವರು ಕೂಡ ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗು ಕೂಡ ನೋಡೋದಕ್ಕೆ ಸಿಗುತ್ತೆ. ತುಂಬಾ ತಿಂಗಳುಗಳಾದ್ಮೇಲೆ ಒಂದು ಬೆಸ್ಟ್ ಅದ್ಭುತವಾದ ಸ್ಮ್ಯಾಕ್ ಡೌನ್ ನ ನಾವೆಲ್ಲರೂ ಕೂಡ ನೋಡಿದ್ವಿ. ನಿಜವಾಗ್ಲೂ 3 ಗಂಟೆ ಚೂರು ಕೂಡ ಬೋರಿಂಗ್ ಅನ್ನಿಸ್ಲಿಲ್ಲ ಈ ಒಂದು ಸ್ಮ್ಯಾಕ್ ಡೌನ್ ನ ನೋಡಿ. ನಿಜವಾಗ್ಲೂ ಜಾನ್ ಸಿನಾ ಅವರು ಎರಡೆರಡು ಬಾರಿ ನಮಗೆ ನೋಡೋದಕ್ಕೆ ಸಿಕ್ಕರು, ಅದಕ್ಕಿಂತ ದೊಡ್ಡದು ಇನ್ನೇನಿದೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 5 ಔಟ್ ಆಫ್ 5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.